ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ನಾಳೆ ಮತ್ತೆ ನಾಡಿದ್ದು ಅಂದರೆ ಶುಕ್ರವಾರ ಮತ್ತು ಶನಿವಾರ ನಡೆಯಲಿರುವ 2 ದಿನಗಳ ತಬ್ಲೀಗಿ ಇಸ್ತೆಮಾ ಸಮಾವೇಶ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಇದೀಗ ಒಂದು ಬೃಹತ್ ಧಾರ್ಮಿಕ ಸಂಗಮಕ್ಕೆ ಸಾಕ್ಷಿಯಾಗಲು ಸಜ್ಜಾಗಿದೆ. ಹೌದು, ಇದೇ ಜನವರಿ 30 ಮತ್ತು 31ರಂದು ಆನಂದಪುರದಲ್ಲಿ ಶಿವಮೊಗ್ಗ ಜಿಲ್ಲಾ ಮಟ್ಟದ ತಬ್ಲೀಗಿ ಇಜ್ತೆಮಾ ಸಮಾವೇಶ ಆಯೋಜನೆಗೊಂಡಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ತಬ್ಲೀಗಿ ಜಮಾತ್ ಅನುಯಾಯಿಗಳು ಈ 2 ದಿನಗಳ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ. ಧಾರ್ಮಿಕ ಪ್ರವಚನ. ವರ್ಷಕ್ಕೊಮ್ಮೆ ನಡೆಯುವ ಈ ಪವಿತ್ರ ಸಮಾವೇಶದಲ್ಲಿ ಪ್ರಖ್ಯಾತ ಧರ್ಮಗುರುಗಳು ಹಾಗೂ ಮೌಲಾನಾಗಳಿಂದ ವಿಶೇಷ ಪ್ರವಚನಗಳು ನಡೆಯಲಿವೆ. ಸಮಾವೇಶದ ಪ್ರಮುಖ ಆಕರ್ಷಣೆಯಾಗಿ ಸಾಮೂಹಿಕ ನಮಾಜ್ ಮತ್ತು ವಿಶೇಷ ಪ್ರಾರ್ಥನೆಗಳು ಜರುಗಲಿವೆ. ಸಮಾವೇಶದ ಆವರಣದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ತಾತ್ಕಾಲಿಕ ಗೂಡಂಗಡಿಗಳು ಹಾಗೂ ಬೀದಿಬದಿ ವ್ಯಾಪಾರ ಮಳಿಗೆಗಳ ವ್ಯವಸ್ಥೆ ಕೂಡ ಇರಲಿದೆ. ಜಿಲ್ಲೆಯ ಸೌಹಾರ್ದತೆ ಮತ್ತು ಧಾರ್ಮಿಕ ಶಿಸ್ತಿಗೆ ಹೆಸರಾಗಿರುವ ಈ ಇಜ್ತೆಮಾ ಸಮಾವೇಶಕ್ಕಾಗಿ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿವೆ. ಶಾಂತಿ ಮತ್ತು ಶಿಸ್ತಿನಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಸಜ್ಜಾಗುತ್ತಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ. ನಾಳೆ ಮತ್ತೆ ನಾಡಿದ್ದು ಅಂದರೆ ಶುಕ್ರವಾರ ಮತ್ತು ಶನಿವಾರ ನಡೆಯಲಿರುವ 2 ದಿನಗಳ ತಬ್ಲೀಗಿ ಇಸ್ತೆಮಾ ಸಮಾವೇಶ.